ಆಗ್ಬೇಕಾ ಬದಲಾವಣೆ ಮಾಡ್ಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ, ಇದನ್ನ ಬೇಗ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆನೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು ಇದನ್ನು ನಾವು ಯಾವುದ್ರೆ ಅಲ್ಲ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ. 30 ತಿಂಗಳು ದಾಟಿ ಹೋಯ್ತೀಗ. ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ. ಅದಷ್ಟೇ. ಎರಡೂ ಬೋತ್ರೆ ಎರಡೂ ಮಾಡ್ತಾರೆ. ಶಾಸಕರ ಕಡೆಯಿಂದ ಕಾರ್ಯಕರ್ತರವರೆಗೂ ತಮ್ಮ ಏನು ಹುದ್ದೆಗಳನ್ನು ನೀಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅಸಮಾಧಾನ. ಇದರಾಗೆ ನಿಗಮ ಮಂಡಳಗಳು ಇರ್ಬೋದು ಅಥವಾ ಮಂತ್ರಿಮಂಡಲಗಳು, ಇದಕ್ಕೇನಾದ್ರೂ ಪಕ್ಷ ಹೈಕಮಾಂಡ್ ಏನಾದರೂ ವಿಚಾರ ಮಾಡ್ತಾ ಇದ್ದಾರೆ? ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಂಗೆ 900 ಜನ ವೇಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೇ ಮಾಡಬೇಕು. ಎಲ್ಲನೂ ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಅದು ಗೊತ್ತಿಲ್ಲ ಅದೇನಾಗ್ತದೆ. ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು. ಅದು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಹೇಗಿರಬೇಕು ಏನಿರ್ಬೇಕು ಅನ್ನೋದು ಅವ್ರವ್ರ ಬಿಟ್ಟಿದ್ದು. ಅದು ಅವ್ರಿಗೆ. ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಈಗ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬೆಳಗಾವಿ ಜಿಲ್ಲೆ ಬಿಜೆಪಿ ನಾಯಕರು ಪ್ರಚಾರ ಮಾಡಿದರು. ಅದರ ಪ್ರಚಾರಕ್ಕಿಂತ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇಯೋದ್ರಲ್ಲಿ, ಅವರನ್ನ ಟೀಕೆ ಮಾಡೋದ್ರಲ್ಲಿ ಮಗ್ನ ಆಗಿದ್ರು. ಯಾಕೆ ಇಷ್ಟು ಪ್ರೀತಿ ಅಂತ? ಅದು ಬೇಕು, ನಮ್ಮನ್ನ ಎಚ್ಚರ ಮಾಡೋರು ಬೇಕು. ಈಗ ಅವರು ನಮ್ಮನ್ನ ಬೈದ್ರಂತ ಖುಷಿ ಪಡ್ತಾರೆ, ನಮಗೂ ಅವ್ರು ಎಚ್ಚರ ಮಾಡ್ತಾರೆ. ನಾವೇನು ತಪ್ಪಿದ್ದನ್ನ ತೋರಿಸ್ತಾರೆ. ಅವರು ಸರಿ ಮಾಡ್ಕೊಳಕ್ಕೆ ನಮಗೆ ಅವಕಾಶ ಕೊಡ್ತಾರೆ. ಒಂದು 3-4 ಯೂಟ್ಯೂಬ್ ಚಾನಲ್ದವ್ರದಾರ, ದಿವಸ ತೋರಿಸ್ತಿರ್ತಾರೆ. ಅವ್ರು ಖುಷಿ ಪಡ್ತಿರ್ತಾರೆ. ಅದರ ತಪ್ಪುಗಳನ್ನು ನಾವು ಹುಡುಕಿ ನಾವು ಸರಿ ಮಾಡ್ಕೊತಾ ಇರ್ತೀವಿ. ಅವ್ರು ಬೇಕೇ ಬೇಕು. ಅವ್ರು 3-4 ಮಂದಿ ಯೂಟ್ಯೂಬ್ ಚಾನಲ್ ಅವರ ದಿವ್ಸಕ್ಕೆ 3 ಸಲ ಹಾಕ್ತಾರೆ ಹೊಸ ಅವರು. ಯಾವ್ರ ಸುಂಬಳ ಕಳೆದ್ರು ಹಿಂಗೆ ಕಳೆದು ಅವ್ರ ಜಾರಕಿಹೊಳಿ ಮ್ಯಾಗ ಹೇಳಿದ್ರು ಅದನ್ನ ಹೇಳ್ತಾರೆ ಅವರು. ಅಲ್ಲಿ ಯಾರು ಎಡಿ ಬಿದ್ರು ಇದು ಬಹುಶಃ ಜಾರಕಿಹೊಳಿ ಸಂಬಂಧ ಇರಬೇಕು ಅಂತ ಹಿಂಗೆ ವ್ಯಾಖ್ಯಾನ ಮಾಡ್ತಾರೆ. ಸೊ ಅವ್ರು ಎತ್ತಿದ್ದಾರೆ ಅಂದರೆ ಅವ್ರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತಿದ್ರೆ ಡ್ಯಾಮೇಜ್ ಅಲ್ಲ, ನಮ್ಮನ್ನು ಅಲರ್ಟ್ ಮಾಡ್ತಾರೆ ಅವರು. ಅದ್ರ ಬಗ್ಗೆ ಏನು ಹೇಳೋದು ಏನೋ ಅವಶ್ಯಕತೆ ಏನು ಹೇಳ ಅವ್ರಿಗೆ. ಈಗ ಅವ್ರು ತಿಳಿದ ಏನೋ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಕೊಡೋಕ್ಕಾಗಲ್ಲ. ಈಗ ಅವರು ಕಿಶಾಕ್ ಕಲ್ಲಿಟ್ಟು ಹೋಗಿ ಕೂತಿರ್ತಾರೆ. ಅವ್ರು ಒಟ್ಟು ಕಲ್ಲು ಹೋಗ್ಯಾರ. ಅವರು ಕಲ್ಲು ಹೋಗಿದ ಕೆಲಸ ಅಟ್ಟ ಅದ. ಈಗ ನಮಗೆ ಅದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಈಗ ಅವ್ರು ಏನು ಹೇಳಿದ್ರು ಕೂಡ ನಾವು ಹೆಚ್ಚಿಗೆ ಡೆವಲಪ್ ಆಗತ್ತಲ್ಲ, ಕಡಿಮೆನಾಗಿಲ್ಲ. ಅವ್ರು ನಮ್ಮನ್ನ ವೀಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಾವು ಯಾವಾಗ ವೀಕ್ ಆಗಿಲ್ಲ. ಅವರ ಸಜೆಷನ್ ದಿಂದ ನಾವು ಮತ್ತೆ ಬೆಳಿತೀವಿ, ಅಲರ್ಟ್ ಆಗ್ತೀವಿ. ಸಮಾಜದಲ್ಲಿ ಶ್ರೀರಾಮುಲು ದೊಡ್ಡವರು ಅಥವಾ ಸತೀಶ್ ಜಾರಕಿಹೊಳಿ ದೊಡ್ಡವರು ಅನ್ನುವಂಥದ್ದು ಒಂದು ಚರ್ಚೆ ಶುರುವಾಗಿದೆ. ಯಾಕೆ ಮುಂದೆ ಬೆಳೆಯುವಂಥ ಸಂಕೇತ ಏನು ಅಂತ ಹತ್ರ ಅವಶ್ಯಕತೆ ಇಲ್ಲ. ಅದ್ಯಾಕೆ ಈಗ ಏನು ಅವಶ್ಯಕತೆ ಅದು? ಏನು ಮಾಡೋದು? ಅವ್ನು ತೊಗೊಂಡು ಏನು ಮಾಡೋರು? ಅವನು ನಮಗೇನು ಸಂಬಂಧ? ಅದು ಹೇಳ್ಬೇಕು. ಆದ್ರೆ ಆಯ್ತು, ಈಗ ಅವ್ರ ಕಾಲ ಇತ್ತು, ಅವ್ರದ್ದು ಆಯ್ತು. ಈಗ ನಮ್ಮ ಕಾಲ, ಕುರ್ಚಿ ಕಾಲ ಒಂದು ಕಾಲ ಇತ್ತು. ಈಗ ಒಂದಿಲ್ಲ ಸತೀಶ್ ಜಾರಕಿಹೊಳಿ ಕಾಲಿದು, ಮುಂದೆ ನಾಳೆ ಯಾರ್ದು ಮತ್ತೊಬ್ರ ಕಾಲ ಬರ್ತೈತೆ. ಈಗ ಹಳೇದು ಯಾವುದೋ ಹೇಳಿದ ಅದನ್ನ ಹೇಳ್ಕೊತ ಕೂತ್ರೆ ಆಗೋಲ್ಲ. ಬದಲಾವಣೆ ಆಗ್ತಿರ್ತದೆ.
ಮಾಡಿರ್ಬೋದು, ಅವ್ರ ಕಾಲಿದ್ದಾಗ ಅವ್ರು ಮಾಡಿರ್ಬೋದು. ಪಾರ್ಟಿಗೆ ಇಲ್ಲ ಅಂತಾರೆ. ಶಂಕರನಾಥ್ ಮಾಡ್ಯಾರ, ಸಿದ್ದಾಳ್ ಅವ್ರು ಮಾಡ್ಯಾರ, US ಗೋಜುಲಿ ಅವ್ರು ಮಾಡ್ಯಾರ. ಆಯಾ ಕಾಲದಾಗ ಮಾಡಿರ್ತಾರೆ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಈಗ ಇವತ್ತಿನ ಕಾಲಿಗೆ ಡಾಲರು ರುಪೀಸು ಹೆಚ್ಚು ಕಮ್ಮಿ ಆಗ್ತಾವಲ್ಲ, ಅದಕ್ಕೆ ಹಂಗಿದೆ. ಡಾಲರ್ಗೆ ಹೆಚ್ಚಾಗಿರ್ತೈತಿ ಈಗ, ಹಂಗೆ ಹೇಳೋಕ್ಕಾಗೋಲ್ಲ. ಯಾವಾಗಲೂ ನಮ್ಮ ಕಡಿಮೆ ಕೊಡ್ತಾರಲ್ಲ ಕೇಂದ್ರ ಸರ್ಕಾರ, ಇದೇನು ಹೊಸದಲ್ಲ ರೀ. ಕೇಂದ್ರ ಸರ್ಕಾರ ನಮಗೆ ಜಲ್ ಜೀವನ್ ಮೆಷಿನ್ನಲ್ಲಿ 13,000 ಕೋಟಿ ಏನೋ ಈಗ ಕೊಡೋಲದ ಕೈ ಎತ್ಬಿಟ್ಟಾರೆ. ಕೆಲಸ ಮೊದಲು 50-50 ಅಂತ ಹೇಳಿದ್ರು. ಅವ್ರು ಎಲ್ಲ ಕಡೆ ಹೊಸ ಹೊಸ ಪೈಪ್ಲೈನ್ ಹಾಕಿದ್ರು, ಹಾಡಿದ್ರು, ಮಾಡಿದ್ರು. ಈಗ ಮತ್ತೆ ಈಗ ದುಡ್ಡು ಇಲ್ಲಂತ ಕೈ ಎತ್ತಿದ್ದಾರೆ. ನರೇಗಾ ದುಡ್ಡು ಇಲ್ಲದ ಕೈ ಎತ್ತಿದ್ರು. ಕೆಲವು ಭಾಳ ಸ್ಕೀಮ್ ಪ್ರಧಾನಮಂತ್ರಿ ಸ್ಕೀಮ್ ಅಂತ ಹೇಳ್ತಾರೆ, ಅದ್ರಾಗ 100% ನಾವೇ ಕೊಡ್ತೀವಿ. ಅರೆ ಹೆಸರು ಮಾತ್ರ ಹಂಗೆ ಬರ್ತಿರೋದು, ಹಂಗೆ ಬರ್ತಾವ್ರಿ. ಆ ಥರ ಮಾಡಬಾರ್ದು, ಅವ್ರು ಕೊಡ್ಬೇಕು. ಯಾಕಂದ್ರೆ ರಾಜ್ಯ ಸ್ವಲ್ಪ ಆಯ್ತು, ಇನ್ನೊಂದು ವಾರದಾಗ ಸರಿ ಆಗ್ಬೋದು. ಈಗೇನು ವಿದ್ಯುತ್ ನಿಂತಿದೆ, ಒಂದು ವಾರದಾಗ ಇನ್ನೇನು ಸರಿ ಆಗ್ಬೋದು. ನೋಡೋಣ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದ್ರೆ ಅಟ್ಲೀಸ್ಟ್ ಒಂದು TMC ನೀರಾರು ಬೇಕು ನಮಗೆ. ಒಂದು TMC ನೀರಾರು ಆದರೆ ಅದು ಹರಿದು ಹೋಗಿದ್ರಲ್ಲ, ಡ್ಯಾಮೇಜ್ ಆಗಿ ಅದು ಯಾವುದ್ರೆ ಅಲ್ಲ, ನಮ್ಮದು ಹಿಪ್ಪರ್ಗಿ ಬ್ಯಾರೇಜಲ್ಲಿ ಸ್ಟೋರ್ ಇರಬೇಕಾಯ್ತು, ಕಡಿಮೆ ಇದಲ್ಲ ಅಲ್ಲಿ ಅಟ್ಲೀಸ್ಟ್ 1 TMC ಬಂದ್ರೆ ಸರಿ ಆಗುತ್ತೆ. ಇಲ್ಲ, ಇಲ್ಲಿವರೆಗೆ ಯಾವ ಸಮಸ್ಯೆ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ವಿ. ಚಿಕ್ಕೋಡಿ, ಹುಕ್ಕೇರಿ ಇದೆಲ್ಲ ಮುಂಚೆಯಿಂದ ಪ್ರತಿ ಸಾರಿ ಬೇಸಿಗೆಯಲ್ಲಿ ನೀರು ಹಾಕ್ತೀವಿ ನಾವು, ಟ್ಯಾಂಕರ್ಲಿ ನೀರು ಹಾಕ್ತೀವಿ. ಸರ್, ಇವಾಗ ಅಂಬೇಡ್ಕರ್ ಜಯಂತಿ ಬರ್ತದೆ ಸರ್. ಇನ್ನೊಂದು 4 ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಏನು ಕಿತ್ಳೆಗಳನ್ನು ನವೀಕರಣ ಎಕ್ಸಿಟ್ ಪೋಲ್ ಬಗ್ಗೆ ಗೊತ್ತಿಲ್ಲ. ಈಗ ನಿಮ್ಮ TVR ಮಾಡ್ಬೇಕು, ಅದನ್ನ ನಾವೆಲ್ಲಿ ಮಾಡೋದು? ನಾವು ಗೆಲ್ತೀವಿ ಅಂತ ಅಷ್ಟು ಹೇಳ್ತೀವಿ, ಗೆಲ್ತೀವಿ 100%. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ TVR ಹೆಂಗೆ, ಎಷ್ಟು, ಏನು, ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಇನ್ನೂ ಟೈಮ್ ಹಿಡಿದ್ರಿ. ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಇದೆ. ಸರ್, ಹೆಂಗಿತ್ತು ಸರ್? ಏನು ಯಾವ ರೀತಿ ಜನರ ಎಲ್ಲ ಕಡೆ ಊರಾಗಿದ್ರಿ, ಪ್ರತಿಯೊಂದು ಮತಗಟ್ಟೆಗೆ ಬಂದಿದ್ದ ಸಿಕ್ಕಾವಿ ಮತ್ತು ಇದನ್ನು ಹೋಲಿಕೆ ಮಾಡಿದ್ದಾರೆ. ಏನಾದರೂ ಒಂದು ಪಾಸಿಬಲ್ ಇದೆ ನಾನು ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ. ಅದಕ್ಕೂ ಹೋಲಿಕೆ ಮಾಡಲಿಕ್ಕಲ್ಲ. ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಇವೆಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟಾಗೇ ಇರ್ತದೆ. ಸಿಗ್ಗಾಂವ್ ಡಿಫ್ರೆಂಟ್ ಆಗಿತ್ತು, ಇದು ಡಿಫ್ರೆಂಟಾಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100 ಗೆಲ್ತೀವಿ, ಅದು ಅಷ್ಟು ವಿಶ್ವಾಸ ಇದೆ. ಬಹಳಷ್ಟು ಧರ್ಮ ಮತ್ತು ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾಗಲಕೋಟೆ ಚುನಾವಣೆಯಲ್ಲಿ ಬಹಳಷ್ಟು ಚರ್ಚೆ ಆಯಿತು. ಅದು ಏನಾದರೂ ಮತದಾರರ ಮೇಲೆ ಎಫೆಕ್ಟ್ ಆಗ್ಬೋದಾಗುತ್ತೆ? ಹೇಳಿಕೆ ಕೊಟ್ಟಿದ್ದಾರೆ ಸರ್, ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ನಾವೇ ಇರಬೇಕು ಅಂತ. ಹಿಂಗಾಯ್ತರೆ ಆಡಳಿತ ಮಾಡಬೇಕು, ಅವರಿಗೆ ಊಟ ಆಗ್ತದೆ. ಆ ಸ್ಟೇಟ್ಮೆಂಟ್ ಮಾಡಿದ್ರೆ ನಾನು ನೋಡಿದ್ರೆ ಅವ್ರ ವಿಡಿಯೋಗ. ಅದು ಸಾರ್ವಜನಿಕವಾಗಿರೋ ನಾವು ಆ ರೀತಿ ಹೇಳಲಿಕ್ಕಾಗೋಲ್ಲ. ಅದು ಯಾವಾಗ ವ್ಯತಿರಿಕ್ತ ಪರಿಣಾಮ ಅವ್ರಿಗೆ ಆಗುತ್ತೆ. ಅದು ಆ ಥರ ಮಾಡಿದ್ರೆ ಅದರ ವ್ಯತಿರಿಕ್ತ ಪರಿಣಾಮ ಖಂಡಿತವಾಗಿ. ಯಾಕಂದ್ರೆ ನಾವೆಲ್ಲನೂ ಸಮಾನ ದೃಷ್ಟಿಯಿಂದ ನೋಡಬೇಕಾಗ್ತದೆ, ಬರೀ ಜಾತಿ ಧರ್ಮ ನೋಡೋಕ್ಕಾಗೋಲ್ಲ. ಸೊ ಒಂದು ಸತ್ರದ ಪರಿಣಾಮ ಬೀರ್ಬೋದು. ನಮ್ಮ ಸರ್ಕಾರದ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ? ಯಾವುದು ರಿಸಲ್ಟ್ ಬಂದಾಗ ಸ್ವಲ್ಪ ಆಗ್ಬೋದು, ಮೈನಸ್ ಒಂದು ರಾಜಕೀಯ ಧ್ರುವೀಕರಣ ಆಗುವಂಥ ಚಾನ್ಸಸ್ ಇದೆ. ಯಾಕಂದ್ರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ತಾವಿದ್ರೆ ಇಡೀ ಸರ್ಕಾರ ದಾವಣಗೆರೆಯಲ್ಲಿ ಆ ಕಡೆ DCM ಆಗಿರ್ಬೋದು, ಮುಖ್ಯಮಂತ್ರಿ ಎಲ್ಲರೂ ಆ ಕಡೆ ಆಗಿ ಮಾಡ್ತಾರೆ. ಇದನ್ನು ಯಾವ ಥರ ನೀವು ತೆಗೆದುಕೊಳ್ತೀರ? ಅಲ್ಲ, ನಮ್ಮದು ಮೊದಲನೇ ಮಾತು ನಮ್ಮ ಸೀಟ್ ಇದು ಕಾಂಗ್ರೆಸ್ಸಿನ ಸೀಟ ಕಾಂಗ್ರೆಸ್ ಅಂತ ಉಳಿಸ್ಕೊಳ್ಳೇಬೇಕು, ನಮ್ಮ ಪ್ರಿಯಾರಿಟಿ. ಮತ್ತು ಗೆಲ್ಲೋದ್ರಿಂದ 12 ವರ್ಷ ಆರಾಮಾಗಿ ನಾವು ಆಡಳಿತ ನಡೆಸ್ಬೋದು. ಒಂದು ವೇಳೆ ನಾವು ಒಂದೇ ಸೋತ್ರು ಕೂಡ BJP ನಮ್ಮನ್ನು ಮಲಗಲಿಕ್ಕೆ ಬಿಡೋಲ್ಲ. ಒಂದಕ್ಕೆ ಸೋತ್ರು
ನಮ್ಮವ್ರು 2 ವರ್ಷ ಮಲಗಲಿಕ್ಕೆ ಬಿಡೋಲ್ಲ ಅವರು. ಇದ್ರ ಮ್ಯಾಗ ಈಗ ಗೆದ್ದಿವಿ ನಾವು CM ನಾವು ಮಂತ್ರಿಗಳು ಅಂತ ಈಗ ಹೇಳಕ್ಕೆ ಶುರು ಮಾಡ್ತಾರೆ ಅವ್ರು. ಸೊ ಇದಾಯ್ತಾರೆ ಮತ್ತೆ ನೀರು ಸಮುದ್ರ ನೀರು ಹಾಗೆ ಯಾವುದೋ ಗರ್ಜನೆ ಇಲ್ಲದೆ ಸುಮ್ಮನೆ ಇರ್ತದೆ ಹಾಗೆ. ಸೊ ನಮಗೆ ಆಡಳಿತ ಮಾಡಲಿಕ್ಕೆ ಸ್ವತಂತ್ರವಾಗಿರ್ತದೆ ಅಷ್ಟೇ. ನೀವು ಒಂದು ರಾಜ್ಯಾಧ್ಯಕ್ಷರಿಗೆ 4 ಚುನಾವಣೆ ಸೋತ್ರೆ ಬಿಜೆಪಿ ಅವರು ಮತ್ತೊಂದಿಲ್ಲ 5 ವರ್ಷ. ಅಟ್ಲೀಸ್ಟ್ ಈಗ ನಮ್ಗೆ 2 ವರ್ಷ ತೊಂದರೆ ಕೊಡಲ್ಲ ಅಂತ ಆರಾಮಾಗಿರ್ತಾರೆ. ಇಲ್ಲಾಂದ್ರೆ 2 ವರ್ಷ ನಮ್ಮ ಮಲಗ ಬಿಡೋದಿಲ್ಲ ಅವರು. ಸರ್, ಈ ಫಲಿತಾಂಶಕ್ಕೆ ಏನೇನು ಪಾಸಿಟಿವ್ ಆಗ್ಬೋದು ತಮ್ಮ ಕಾಂಗ್ರೆಸ್ಗೆ? ಈ ತಾವೆಲ್ಲ ಓಡಾಡಿದ್ರಿ, ಏನೇನು ಪಾಸಿಟಿವ್ ಆಗ್ಬೋದು ಫಲಿತಾಂಶಕ್ಕೆ ಪೂರಕ ಆಗ್ಬೋದು ತಾವು ಇದು ಮಾಡ್ಬೋದು? ಪಾಸಿಟಿವ್ ಅಂದರೆ ನಮ್ಮ ವೋಟ್ರೇ ಭಾಳ ಇದ್ದಾರೆ. ಕಾಂಗ್ರೆಸ್ನ ವೋಟ್ರ್ ಭಾಳ ಇದ್ದಾರೆ. ನಾವು ಅವ್ರನ್ನ ಮರ್ತಿದ್ದೀವಿ, ದೂರ ಇಟ್ಟಿದ್ದೀವಿ. ಸೊ ಹೀಗಾಗಿ ನಾವು ದಿನ ದೂರ ಆಗ್ತಾ ಇದೆ. ಸೊ ಅವ್ನು ವಾಪಸ್ ಪಡೆಯುವಂಥ ಯಾವುದೇ ಕಾರ್ಯಕ್ರಮ ನಮ್ಮಲ್ಲಿಲ್ಲ. ಮಾಡಬೇಕು, ಅವ್ರ ಹತ್ರ ಹೋಗ್ಬೇಕು. ನಮ್ಮ ಕಾರ್ಯಕ್ರಮ ನಾವು ಏನು ಮಾಡಿದ್ದೀವಿ ಸ್ವತಃ ನಂತರ ಅದನ್ನೆಲ್ಲ ಅವ್ರಿಗೆ ಹೇಳಬೇಕು. ಯಾಕೆ ಅವ್ರಿಗೆ ಗೊತ್ತೇ ಇಲ್ಲ. ಇನ್ನೂ ಭಾಳ ಜನ ಕಾಂಗ್ರೆಸ್ಗೆ ಐಯಿಂದ SC ST ವರ್ಗದವರೇ ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ನೆಹರು ಏನು ಮಾಡಿದ್ರು, ಗಾಂಧಿಯವರು ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ನಮಗೆ ಹೆಂಗೆ ಸಂವಿಧಾನ ಮೂಲಕ ನಮಗೆಲ್ಲ ಹಕ್ಕು ಸಿಕ್ಕೊಂಡದು ಭಾಳ ಮಂದಿ ಗೊತ್ತಿಲ್ಲ. ಇವನ್ನೆಲ್ಲ ಗೊತ್ತು ಮಾಡೋಂಥ ಪ್ರಯತ್ನ ಆದರೆ ನಮ್ಗೆ ಭಾಳ ಸುಲಭ ಆಗ್ತದೆ. ಅದೇ ನಾವು ಮುಂಚೆಯಿಂದ ನಾವು ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ನಾವು ಆಸಕ್ತಿ ವಹಿಸೋಲ್ಲ. ಭಾಳ ಜನ ಕೂಡಿಸೋದು ಅದು ಸುಮ್ಮನೆ ಶೋ ಅಪ್ ಅದು. ಅದರಿಂದ ರಿಸಲ್ಟ್ ಏನು ಬರೋಲ್ಲ. ಜನ ಸೇರಿಸ್ಬೋದು, ನೀವು ಬೇಕಾಯ್ತು 50 ಸಾವಿರ ಸೇರಿಸ್ಬೋದು, 1 ಲಕ್ಷ ಸೇರಿಸ್ಬೋದು. ಅದರಿಂದ ರಿಸಲ್ಟ್ ಕಡಿಮೆ. ಸೊ ನೀವು ಚಿಕ್ಕದಾಗಿ ಹೋಗಿ ಅವ್ರು ಕನ್ವಿನ್ಸ್ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಒಲವು ತೋರಿಸ್ತಾರೆ. ಸರ್, ಈಗ ಅಲ್ಪಸಂಖ್ಯಾತ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಇದೆ. ಆ ಸಮಾಜದಲ್ಲಿ ಅದು ಎಲ್ಲಾದರೂ ತಮ್ಮ ಕಾಣ್ತಾ ಈ ಎಲೆಕ್ಷನ್ ಸಂದರ್ಭದಲ್ಲಿ ಆ ರೀತಿ ಅದೇನಾದರೂ ಎಫೆಕ್ಟ್ ಆಗ್ಬೋದಾ ಫಲಿತಾಂಶದ ಮೇಲೆ ಅಂತ? ಲೀಡಿಗೆ ಕಡಿಮೆ ಆಗ್ತದೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ 20% ಅವರೇ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವರು BJPಗೆ ಹಾಕ್ಬೋದು ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP, ಅಲ್ಲೂ ಹಾಕ್ಬೋದು. ಅಥವಾ ಓಟ್ ಹಾಕದೇನೂ ಇರ್ಬೋದು. ಒಂದು 20% ಅವ್ರು ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಮಂತ್ರಿ ಮಲ್ಲಿಕಾರ್ಜುನ ಅವರು ಸರಿಪಡಿಸ್ಕೋಬೇಕು. ಆ ಸಮುದಾಯಕ್ಕೆ ನೋವು ಆಗಿದೆ. ಯಾಕಂದ್ರೆ ಅವ್ರ ಜನಸಂಖ್ಯೆ ಹೆಚ್ಚಿದೆ, ಅವ್ರು ಸಿಗಬೇಕಾಗಿದೆ, ಅದೇನು ನೋ ಡೌಟ್. ಆದರೆ ಮುಂಚೆಯಿಂದ ಅಲ್ಲಿ ಶಾಮನೂರು ಅವ್ರು ಕ್ಲೇಮ್ ಮಾಡ್ತಾರೆ, ಅವರೇ ಪಡಿತಾರೆ, ಶಾಸಕರಾಗ್ತಾರೆ. ಸೊ ಸಡನ್ನಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ. ಇನ್ನು ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ ಮೇಲೆ ಭಾಳ ಜವಾಬ್ದಾರಿ ಇದೆ. ಅವ್ರನ್ನ ಹೆಂಗೆ ಜೊತೆಯಾಗಿ ತೆಗೆದುಕೊಳ್ಳೋದು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಯಾಕಂದ್ರೆ ಅವರು ಅಲ್ಲಿ ಭಾಳ ಹತ್ತಿರದವ್ರು. ಎಲ್ಲ ಸಮುದಾಯಗಳ ಬಗ್ಗೆ ಪರಿಚಯ ಇದೆ, ಯಾರ ಶಕ್ತಿ ಎಷ್ಟಿದೆ ಅಂತ. ಸೊ ಅದನ್ನು ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ. ಹೌದು. ಗೊಂದಲ ಏನಿಲ್ಲ. ನಮ್ಮ ಜಾಸ್ತಿ ಇದೆ ಕೊಡೋದು ಕ್ಲೇಮ್ ಮಾಡೋದು ಗೊಂದಲ ಅಂತ ಪ್ರಶ್ನೆ ಇಲ್ಲ. ಈಗ ಯಾರ್ಯಾರು ಕೇಳ್ತಾರೆ. ಈಗ 20-30 ಸಾವಿರದವ್ರೆ ನಾವು ಸ್ಟ್ರಾಂಗ್ ಅಂತ ನನಗೆ ಕೊಡ್ರಂತಾರೆ. ಮತ್ತು ಅವ್ರು 70 ಸಾವಿರ ಇದ್ದವ್ರೆ ಕೇಳಬಾರ್ದ್ರೆ. 20 ಸಾವಿರ ಇರೋಲ್ಲ, ನಂದು ಫುಲ್ ಐತ್ರಿ, ಎಲ್ಲ ನೆಟ್ವರ್ಕ್ ಇದೆ, ಅಷ್ಟಿದೆ ಇಷ್ಟಿದೆ ಅಂತ ಹೇಳ್ತಾರೆ. ಅವರೇನು ಗೊಂದಲ ಸೃಷ್ಟಿ ಮಾಡಿಲ್ಲ. ಆ ಸಮುದಾಯಕ್ಕೆ ಅವರು ನ್ಯಾಯ ಕೊಡಿಸ್ಲಿಕ್ಕೆ ಹೋಗಿದ್ರು. ಅದು ನೀವು ಹೇಳ್ದಂಗೆ ಅಲ್ಲಿ ಅವರು ಮನೆಗೆ ಕೊಡೋದು ಅನಿವಾರ್ಯ ಆಗಿತ್ತು. ಬಾಗಲಕೋಟೆಯಲ್ಲಿ ಸೇಮು, ಅಲ್ಲೂ ಸೇಮ್ ಆಗಿತ್ತು. ಎಲೆಕ್ಷನ್ ಮುಗಿಸಿದ್ರಿ, ಸಚಿವ ಸಂಪುಟ ಪುನರ್ರಚನೆಯಿಂದ ಆಗತ್ತಾ? ಇಷ್ಟೆಲ್ಲ ಇದು ಫಲಪ್ರಯೋಗ ಆಗ್ತದೆ. ಇಡೀ ಸರ್ಕಾರ ಒಂದು ಕಡೆ ಬಂತು, ಅಲ್ಲಿಯೂ ಮಂತ್ರಿಗಳು, ಇಲ್ಲಿ ಮಂತ್ರಿಗಳು, ಇಷ್ಟು ಹಣ ವೇಸ್ಟ್, ಇಷ್ಟು ಕಾರ್ಯಕರ್ತರ ಶ್ರಮ. ಬೈ ಎಲೆಕ್ಷನ್ಗೆ ಅವಶ್ಯಕತೆ ಇದೆ ಸರ್ ರಾಜ್ಯದಲ್ಲಿ, ದೇಶದಲ್ಲಿ. ಮತ್ತು ಮಾಡಲೇಬೇಕಿಲ್ಲ. ಚುನಾವಣೆ ಬಂದಾಗ ಮಾಡಲೇಬೇಕ್ರಿ. ನಾವೇನು ಮಾಡೋದು? ಇಲ್ಲಾಂದ್ರೆ ಸಿಸ್ಟಮ್ ಮಾಡಬೇಕು. ಯಾವ ಪಕ್ಷದವರು ತೀರ್ಕೊಂಡಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡೋಕ್ಕಂತ ಸಿಸ್ಟಮ್ ಬಂದರೆ ಇದು ಹೋಗ್ತಿದ್ದು ಬರಬೇಕದು. ಬೈ ಎಲೆಕ್ಷನ್ ತಪ್ಪಿಸ್ರೆ ಯಾವ ಪಕ್ಷದಿಂದ
ಹೊರಗೆ ಹೋಗಿರ್ತಾರೆ ಅಥವಾ ಯಾವುದೋ ನಿಧನ ಇರ್ಬೋದು, ರಾಜೀನಾಮೆ ಕೊಟ್ಟಿರ್ಬೋದು, ಕಾನೂನು ತಂದರೆ ಒಳ್ಳೇದಿದು. ಆ ಪಕ್ಷದವ್ರು ನಾಮಿನೇಟ್ ಮಾಡಿದ್ರೆ ಅವ್ರು ಇಲೆಕ್ಟ್ ಆಗಬೇಕು, ಅದು ಕಾನೂನು ತರಬೇಕು, ಅದು ಒಳ್ಳೇದೇ. ನೀವು ಹೇಳ್ದಂಗೆ ಭಾಳ ದೊಡ್ಡ ಇಡೀ ರಾಜ್ಯದ ಕಾರ್ಯಕರ್ತರು ನಮ್ಮವರು ಬಂದಿದ್ರು, BJP ಅವರು ಇದ್ದರು, ಸುಮಾರು ಎಲ್ಲರೂ 10 ದಿವಸ ದಾವಣಗೆರೆಯಲ್ಲಿದ್ದರು, ಬಾಗಲಕೋಟೆಯಲ್ಲಿದ್ದರು. ಮುಂದೆ ಎಲೆಕ್ಷನ್ ಮಾಡೋದು ಯಾಕಂದ್ರೆ ಬಾಗಲಕೋಟೆ ವಿಚಾರ ಮಾಡೋದು ಸರಿ. ಮುಂದಿನ ಎಲೆಕ್ಷನ್ ಮಾಡೋದು ಚರ್ಚೆ ಕಾರ್ಯಕರ್ತರು ಯಾರು ಓಡಾಡೋರು ಇಷ್ಟು ಅಂತ. ಸರ್, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ. ರಾಜಾರೋಷವಾಗಿ ಅದನ್ನ ಹಂಚಿಕೆ ಮಾಡ್ತಿದೆ ಕಾಂಗ್ರೆಸ್. ಹೇಳ್ತಾರೆ, ಮತ್ತು ಅವ್ರು ಏನು ಮಾಡಿದ್ರು, BJP ಅವ್ರು ಏನು ಮಾಡಿದ್ರು, ಅವರು ಅಂತ ಬರ್ತಾರೆ. ನಿಮ್ಮಷ್ಟು ಮಾಡಿಲ್ಲ ಅದು ರಾಜಾರೋಷವಾಗಿ ಸರ್ ಎವಿಡೆನ್ಸ್ ಕೊಡ್ತಿದ್ದಾರೆ. ದುಡ್ಡೇ ಇಲ್ಲ, ಅದು ದುಡ್ಡೇ ಹೆಂಗೆ ನಾನು ರಾಜ. ಈಗ ಕಾನೂನಲ್ಲಿ ಅಪರಾಧ 10 ರೂಪಾಯಿ ಕೊಟ್ಟರು ಅಪರಾಧ, 100 ಕೊಟ್ಟರು ಅಪರಾಧ, 200 ಕೊಟ್ಟರು ಅಪರಾಧ. ಮತ್ತು ಅವರು ಕೊಟ್ಟಿದಾರಲ್ಲ, ಮತ್ತು ಅವರೇ ಒಪ್ಕೋತಾರೆ. ಸರ್, ಯತ್ನಾಳ್ ಕೊನೆ ಹಂತದಲ್ಲಿ ಎಂಟ್ರಿ ಆದ್ರು ಸರ್, ಬಿಜೆಪಿ ಉಚ್ಚಾಟನೆ ಆದವರು ಏನಾದರೂ ಈಗ ನೀವು ಯಾರಿಗಾರ ಬಂದು ಓಟ್ ಹಾಕ್ಸ್ತೀವಿ ಅಂದರೆ ಬೇಡ ಬೇಕಾರೆ ಯಾರು ಬೇಕಾದ್ರೆ ಮಾಡ್ಬೋದು. ಈಗ ಯತ್ನಾಳ್ ಅವರು ಹೊರಗಡೆ ಇದ್ರು ಕೂಡ ನಾವು ಬಂದು ನಿಮ್ಮ ಬಗ್ಗೆ ಪ್ರಚಾರ ಮಾಡ್ತೀವಿ ಅಂತ ಯಾರೋ ಹೇಳಿದ್ರೆ ಅದನ್ನು ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ಉಚ್ಚಾಟಿತರನ್ನು ಕರ್ಕೊಂಡ್ಬಂದು ಪ್ರಚಾರ ಮಾಡುವಷ್ಟು ರಾಜ್ಯದಲ್ಲಿ ಬಿಜೆಪಿ ದುರ್ಬಲ ಆಗಿದೆ. ಇಲ್ಲ, ಅದನ್ನು ಅವರು ಆ ಪಕ್ಷದವ್ರು ಹೇಳ್ಬೇಕು, ನಾನು ಈ ಕಡೆ ಅದು ಅವ್ರು ಸಂಬಂಧಪಟ್ಟದ್ದು, ಅವ್ರು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅದು. ಈಗ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಗಿಂತಲೂ ದಾವಣಗೆರೆಯಲ್ಲಿ ಭಾಳ ಅವಶ್ಯಕತೆ ಇತ್ತು. ಸತೀಶ್ ಜಾರಕಿಹೊಳಿ ಅವರು ದಾವಣಗೆರೆಯಲ್ಲಿ ಇದ್ದಿದ್ರೆ ಕೆಲ ಗೊಂದಲನೇ ಇರ್ತಿರಲಿಲ್ಲ. ಪೈಲ್ವಾನ್ರು ಒಂದು ಕಡೆ, ಇನ್ನೊಂದು ಕಡೆ SDPI ಭಾಳಷ್ಟು ಯೋಜನೆಗಳಾದವು ಅಂತೇಳಿ ಕಾರ್ಯಕರ್ತರ ಅಭಿಪ್ರಾಯ. ಇಲ್ಲ, ಇದನ್ನು ನಮ್ಮವ್ರು ಕೂಡ ನಾವು ಮಾಡಿಸಿದ್ದೀವಲ್ಲ, ನಮ್ಗೆ ಎಷ್ಟು ಬೇಕಾದ್ರೆ ಸಾಧ್ಯ ಅಲ್ಲಿಂದನೇ ಮಾಡಿಸಿದ್ವಿ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಆದರೆ ಅದು ಬಂದ ಒಂದು ಸಲ ಆದಾಗ ಅದು ಏನು ಮಾಡಲಿಕ್ಕಾಗಲ್ಲ, ಅದು ಇಲೆಕ್ಷನ್ ಆದಮೇಲೆ ತಾನಾಗೆ ಕೂಲ್ ಆಗುತ್ತೆ. ಸರ್, ಇವೆರಡು ಕ್ಷೇತ್ರದಲ್ಲಿ 5 ಮತಗಳನ್ನು ಕ್ರೋಢೀಕರಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗ್ತದೆ. ವಿಶೇಷ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ. ಅದರ ಜೊತೆಗೆ ಕೋಟೆಕೆರೆಯಲ್ಲಿ ಬುದ್ಧನ ಪ್ರತಿಮೆ ಹಾಕಬೇಕಾಗಿತ್ತು. ಅದ್ರ ಕಡೆನೂ ಜಿಲ್ಲಾಡಳಿತ ಒಂದು ಇದನ್ನು ಮಾಡ್ತಾರೆ. ಯಾವ ರೀತಿ ಸರ್ ಇದನ್ನು ಒಂದು ನಿಭಾಯಿಸಬಹುದು ಸರ್? ಏನು ಅದು ಜಾಗ ತೊಂದರೆಯಿಂದ ಇಲ್ಲಿವರೆಗೆ ಆಗಿದೆ. ನಾವೀಗ ಅಂತಿಮವಾಗಿ ಸುವರ್ಣಸೌಧದಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸುವರ್ಣಸೌಧ ಬುದ್ಧನ ಪ್ರತಿಮೆ ಸರ್. ಹೋದ್ರೆ ಎಲ್ಲರೂ ಕೂಡ ಹೋದ್ರು. ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕು. ಇನ್ನೂ ಮಟ್ಟ ಯಾರು ಹೋದ್ರು ಬಿಟ್ಟೇ ಇಲ್ಲ ಅವ್ರ. ಯಾರು ಹೋದ್ರು ಒಳ್ಳೆ ಏರ್ಪೋರ್ಟ್ನಾಗ ಒಂದು ಫೋಟೋ ತೆಗೆಸೋದು ಬಿಟ್ಟು ಬಿಟ್ಟೇ ಇಲ್ಲಲ್ಲ. 10 ವರ್ಷದಾಗ ಎಲ್ಲಿ ಬಿಟ್ಟಾರ ಹೇಳ್ರಿ? ಯಾವ ವರ್ಷ ಬಿಟ್ಟಾರ ಹೇಳ್ರಿ? ಇಲ್ಲ, ನೋಡೋಣ. ಅದ್ರ ಬಗ್ಗೆ ಇದೆ, ನಮ್ಮ ಇಡ್ಕಲ್ ಡ್ಯಾಮಲ್ಲಿ ನೀರಿದೆ, ಮಲಪ್ರಭಾದಲ್ಲಿದೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಹೇಳ್ತಲ್ರಿ, ಬರ್ಬೇಕು ಅವರು, ಕಾರ್ಪೊರೇಷನ್ ಬರಬೇಕು, ಲ್ಯಾಂಡ್ ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ರಲ್ಲ. ಮತ್ತು ಅವ್ರು ಬರೋಲ್ಲ, ಅದಾಗೋಲ್ಲ, ನಾವೇನು ಮಾಡ್ಬೇಕು? ಈಗ ಮೇಯರ್ ಆದವ್ರು ಬರ್ಬೇಕಲ್ಲ, ಮೇಯರ್ ಆದವರು ಸಂಬಂಧಪಟ್ಟವ್ರು ಬಂದ ಚರ್ಚೆ ಮಾಡಿದ್ರೆ ನಾವು ಅದನ್ನು ಹುಡುಕಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಈ ಜಾಗ ಕೊಡ್ತೀವಿ ಅವ್ರಿಗೆ. ಬರ್ದಿಲ್ಲ ನಾವೇನು ಮಾಡೋದು? ಅದು ಸಾಲ್ವ್ ಆಗಿದೆ. ಅದಕ್ಕೂ ದುಡ್ಡು ಕೊಡ್ಲಿಕ್ಕೆ ಸರ್ಕಾರ ಒಪ್ಕೊಂಡಿದೆ, ಅದು ಸಾಲ್ವ್ ಆಗಿದೆ. ಆ ರೈತರಿಗೆ ದುಡ್ಡು ಕೊಡಕ್ಕೆ ಒಪ್ಪಿದೆ ಸರ್ಕಾರ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡಕ್ಕೆ ಸಂಘರ್ಷ ಮುಂದುವರಿಸ್ತಾ ಇದೆ. ಅದಕ್ಕೆ ಯಾವುದೋ ಶಾಶ್ವತ ಪರಿಹಾರ ನೀಡ್ತಾರೆ. ಇದರಿಂದ ಅಭಿವೃದ್ಧಿ ಕುಂಠಿತಗೊಳ್ತಾ ಇದೆ. ಯಾವಾಗ ನೋಡಿದಾಗ ಅಧಿಕಾರಿಗಳು ಸಭೆಗಳಿಗೆ ಗೈರಾಗ್ತಾ ಇದ್ದಾರೆ. ಇದರ ಬಗ್ಗೆ ಮೇಲಿನ ಮೇಲೆ ಸಭೆಗಳಲ್ಲಿ ಕೂಡ ಅಧಿಕಾರಿಗಳು ಸೂಚನೆ ಮಾಡಿದ್ರು ಕೂಡ ಅಧಿಕಾರಿಗಳನ್ನು ಕೇರ್ ಅಂತ ಇಲ್ಲ. ಇದ್ರ ಕಡೆ ಏನು ಜಿಲ್ಲಾಡಳಿತ ಆಗಲಿ ಅಥವಾ ತಾವು ಏನಾದರೂ ಹಸ್ತಕ್ಷೇಪ ಮಾಡ್ತಾರೆ ಸರ್? ನೋಡಿ, ನಮಗೂ ಲಿಮಿಟೇಷನ್ ಇದೆ ಅಲ್ಲಿ. ಅದ್ರ ಮೀರಿ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಅಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ. ಅವ್ರೇನು ನಮ್ಗೆ ಬಂದು ಹೇಳಿಲ್ಲ. ನಮಗೆ ಬಂದು ಏನಾರ ಹೇಳಿದ್ರೆ ನಾವೇನಾರ ಸಜೆಷನ್ ಕೊಡ್ಬೋದು ಅವ್ರಿಗೆ, ಸರ್ಕಾರದಿಂದ ಹೆಲ್ಪ್ ಮಾಡ್ಬೋದು. ಸೊ ನಮಗೆ ಗೊತ್ತಾದಾಗ ನಾವು ಏನು ಮಾಡಬೇಕು ಅಷ್ಟು ಮಾಡ್ತೀವಿ. 100% ಅಲ್ಲಿ ನಾವು ಹೋಗಿ ಹೀಗೆ ಮಾಡಂತ ಹೇಳಲಿಕ್ಕೆ ನಮಗೆ ಆಗೋಲ್ಲ. ಅದು ಬೆಳಗಾವಿ
ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕೋಆಪರೇಟಿವ್ ಬ್ಯಾಂಕುಗಳು ದಿವಾಳಿ ಆಗಿದ್ದು, ಒಂದು ಸಂಬೋಧರಾಯಣ್ಣ ಅಲ್ಲಿ ಚೆನ್ನಮ್ಮ, ಈಗ ಇದು ಬೆನ್ನಲ್ಲೇ ಮತ್ತೊಂದು ಈಗ ಕಲ್ಲೋಳಿಯಲ್ಲಿರುವಂಥ ಸರಾರಿಯ ಬ್ಯಾಂಕು ಕೂಡ ಅದ್ರ ಕೂಡ ಭಾಳಷ್ಟು ಜನ ಈ ಎಲ್ಲ ಕೋಆಪರೇಟಿವ್ ಬ್ಯಾಂಕುಗಳು ಯಾವ ಏನಾದರೂ ತನಿಖೆ ಮಾಡಿಸ್ತೀರಾ ಸರ್ ಬೆಳಗಾವಿ ಜಿಲ್ಲಾ ನೋಡಿ, ಅದು ದುಡ್ಡು ಇಡೋರು ಮೊದಲನೇ ಥಿಂಕ್ ಮಾಡಬೇಕು ಯಾವ ಬ್ಯಾಂಕದಲ್ಲಿ ಇಡಬೇಕು. ನೀವು ಹೇಳ್ದಂಗೆ ಸುಮಾರು ಈಗ 6 ತಿಂಗಳಿಗೊಂದು ಇಂಥದ್ದು ಪ್ರಕರಣ ಹೊರಗೆ ಬರ್ತಾ ಇದೆ. ಆಡಳಿತ ಮಂಡಳಿ ಸರಿ ಇರಬೇಕು, ಅವರು ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕು, ಆ ಥರ ಇಡಬೇಕು. ಈಗಂದರೆ ಯಾರ ಜವಾಬ್ದಾರಿ? ಈಗ ಅವರು ನಾವು ಬಡ್ಡಿ ಡಬಲ್ ಕೊಡ್ತೀವಿ ಅಂತ ಅಟ್ರಾಕ್ಷನ್ ಮಾಡಿಬಿಡ್ತಾರೆ, 5 ವರ್ಷದಲ್ಲಿ ಡಬಲ್ ಅಂತಾರೆ, ಜನ ಹೋಗಿಡ್ತಾರೆ. ಸೊ ದುಡ್ಡು ಇಡಬೇಕಾದ್ರೆ ಇದನ್ನೆಲ್ಲ ಚರ್ಚೆ ಮಾಡಿ ಬ್ಯಾಕ್ಗ್ರೌಂಡ್ ನೋಡೇ ಇಟ್ಟರೆ ಒಳ್ಳೇದು. ಯಾವುದ್ರೆ ಆದೇಶ ಈಗಾಗಲೇ ಸೋಮವಾರದಿಂದ ಮತ್ತು AR ಇಬ್ಬರು ತನಿಖೆ ಮಾಡ್ತಿದ್ದಾರೆ. ಎಲ್ರಿ ಮಂಡ್ಯದ ಗನಂಗೂರು ಟೋಲ್ ನಾಕ ಬಳಿ ಹಾಂ ಟೋಲ್ ಸಿಬ್ಬಂದಿಗಳು ಯಥಾವತ್ತುವ ಹೊಡೆದಿದ್ದಾರೆ. ಹಾಂ ಅದೇ ಏನು ಆಕ್ಷನ್ ಮಾಡ್ತಾರೆ? ಆಕ್ಷನ್ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕ್ರಿ. ಅವರ ಪಾರ್ಟಿ ಇಫೆಕ್ಟೆಡ್ ಕೊಟ್ಟರೆ ಅವ್ರು ಪೊಲೀಸ್ ಆಕ್ಷನ್ ತಗೋತಾರೆ. ಅದೇ ಫಾಸ್ಟ್ಯಾಗ್ನಲ್ಲಿ ಹಣ ಇಲ್ಲ ಅನ್ನೋ ಒಂದು ಸಣ್ಣ ಕಾರಣಕ್ಕಾಗಿತ್ತು. ಅದೇ ಪೊಲೀಸ್ ಆಕ್ಷನ್, ಯಾಕಂದ್ರೆ ಅವ್ರು ಹೊಡೆದಾಡಿದ್ರೆ ಅದನ್ನ ಪೊಲೀಸ್ ಆಕ್ಷನ್ ಕೊಡಬೇಕು. ನೀವು ಆ ರೀತಿ ಪ್ರಕರಣ ಮಾರ್ಕಂಡೆ ನದಿ ನಮ್ಮ ಕ್ಷೇತ್ರ ಹರಿದು ಆ ನದಿ ಗ್ರಾಮ ಪಂಚಾಯತಿ ಹೌದು, ಅಲ್ಲೇ ಮತ್ತೆ ಅಲ್ಲ, ಅಲ್ಲಿ ಯಾವುದೇ ಅದನ್ನು ಡಿಸ್ಪೋಸ್ ಮಾಡೋಂಥ ಸಿಸ್ಟಮ್ ಇರಲಿಲ್ಲ. ನೇರವಾಗಿ ಅವರು ಕಾಕ್ತಿ, ಒಣಗ, ಮೇಜರ್ ದೊಡ್ಡ ಸಿಟಿ ಪ್ಲಸ್ ಬೆಳಗಾವಿ ಸಿಟಿದು ಕೂಡ ಈ ನಮ್ಮ KH ಕಂಗ್ರಾಳಿ ಈ ಸೈಡಿಂದ ಕೂಡ ನೇರವಾಗಿ ನದಿಗೆ ಬರ್ತದೆ. ಈಗ ನಾವು STP ಮಾಡೋದು ಆ ಕಡೆ ಇರೋದು, ಈ ಉದ್ಯಮ ಭಾಗದಿಂದ ಬರುವಂಥದ್ದು ಮಾಡ್ತಿದ್ವಿ. ಇಲ್ಲಿ ಮಾಡ್ತಲ್ಲ, ಇಲ್ಲೊಂದು ಆ ರೀತಿ ಆಗ್ಬಾರ್ದು. ಆಗ್ಬೇಕಾದ್ರ ಬಗ್ಗೆ ನೋಡ್ರಿ, ಗಮನ ಸೆಳೆದು ಇದೇ ಆಗಲಿಕ್ಕೆ 20-30 ವರ್ಷ ಹೋತ್ರಿದ, 30 years ಇದು. ಈಗ ಕೊನೆ ಅಂತ ಬಂದಿದೆ ಈಗ. ಯಾಕಂದ್ರೆ ದೇವಸ್ಥಾನ ಇದೆ, ಪಕ್ಕದ ನದಿ ಹೌದು, ಡೆವಲಪ್ಮೆಂಟ್ ಮಾಡಿದ್ರೆ ಬೇರೆ ಕಡೆ ಯಾವ ರೀತಿ ಒಂದು ಟೂರಿಸಂ ಮಾಡ್ಬೋದು. ಗಣಪತಿ ವಿಸರ್ಜನೆ ಬೇಕಾದ ಅದಕ್ಕೂ ಒಂದು ವ್ಯವಸ್ಥೆ ಮಾಡ್ಬೋದು, ಒಂದು ಅಟ್ರಾಕ್ಷನ್ ಆಗುವಂಥ ನೋಡೋಣ ಅದ್ರ ಬಗ್ಗೆ. ಅದಕ್ಕೊಂದು ಸಪ್ರೇಟ್ ಮಾಡಲಿಕ್ಕೆ 4-5 ವಿಲೇಜ್ ಕೂಡಿ ಮಾಡ್ಬೋದು. ಅದು ಅವ್ರು ಅದನ್ನ ಹೆಡ್ ನೋಡೋಂಥ ಜವಾಬ್ದಾರಿಲ್ಲ, ಅವ್ರು ನೋಡ್ಬೇಕಿರಲ್ಲ. ಈಗ ಆ ಥರ ಅದಕ್ಕೆ ಅವ್ರ ಹೆಡ್ನೇ ಜವಾಬ್ದಾರಿ, ಅವ್ರು ಅದನ್ನು ನಿಯಂತ್ರಣ ಮಾಡ್ಬೇಕ್ರಿ. ಇಲ್ಲ, ನಮ್ಮವ್ರೆಲ್ಲ ಮತ್ತೆ ರಕ್ಷಣೆ ಪಡಿಬೇಕಾರೆ ಅದೇನಾರ ಛತ್ರಿ ಹಿಡಿಬೇಕಲ್ಲ. ಅವ್ರು ಏನಾರ ಮಾಡ್ತಾರೆ, ರಕ್ಷಣೆಗೆ ನಮ್ಮ ಹೆಸರು ಹೇಳ್ತಾರೆ. ಕೋರ್ಟ್ನಲ್ಲಿದೆ, ಕೋರ್ಟ್ ಡಿಸಿಷನ್ ಕೊಡ್ಬೇಕು. ಈಗ ಬಾಗೇವಾಡಿ ಟೋಲ್ ಅವಧಿ ಯಾವಾಗ ಮುಗಿದು ಸರ್? ಅದು 20 ವರ್ಷ ಆಯ್ತು ಟೋಲ್ FK ಮತ್ತೆ ಟೋಲ್ ಹೆಚ್ಚು ಮಾಡ್ಯಾರ. ಮೇಂಟೆನೆನ್ಸ್ ಇಲ್ಲ ಸರ್, ಒಂದು ಲೈಟ್ ಇಲ್ಲ, ಕೇಂದ್ರ ಸರ್ಕಾರ ಇಲ್ಲ ನಮ್ಮ ಅಂಡ್ರ ಬರೋಲ್ಲ, ಅವ್ರದ್ದು ಅದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ತಾವು ಸೆಂಟ್ರಲ್ ಕೇಂದ್ರ ಸರ್ಕಾರ ಗಮನಕ್ಕೆ ತರ್ಬೋದಲ್ಲ ಸರ್? ಕನಿಷ್ಠ 8 ವರ್ಷ ಟೋಲ್ ಸರ್, ಆದ್ರೆ ಲಿಮಿಟ್ ಈಗ ಆಲ್ರೆಡಿ ಅಷ್ಟು ದುಡ್ಡೆಲ್ಲ ಕಲೆಕ್ಟ್ ಮಾಡಿರ್ಬೋದು ಅವರು. ಈಗ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯ್ತಿರಲ್ಲ. ನೀವು ರೋಡ್ ಟ್ಯಾಕ್ಸ್ ಅಂತ ತೊಗೊಂಡ್ರೆ ಮತ್ತೆ ಅಡಿಷನಲ್ ಟ್ಯಾಕ್ಸ್ ತೊಗೊಂತ ಚರ್ಚೆ ನಡೆದಿಲ್ಲ ಅದ್ರ ಬಗ್ಗೆ. ರೋಡ್ ಟ್ಯಾಕ್ಸ್ ಒಂದು ಸಾರಿ ತೊಗೊಂಡಾಗ ಮತ್ತೆ ಯಾಕೆ ಎಕ್ಸ್ಟ್ರಾ ಅಂತ ಮೊನ್ನೆ ಚರ್ಚೆ ಆಗಿದೆ. ಬಹುಶಃ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೋದು. ನಾವು ಕೂಡ ಅದ್ರ ಬಗ್ಗೆ ಈಗಾಗಲೇ ಅದ್ರ ದುಡ್ಡು ವಸೂಲಿ ಆಗಿದ್ರೆ ಅದನ್ನ ಓಪನ್ ಮಾಡಿಬಿಡ್ಬೇಕಂತ, ಓಪನ್ ಮಾಡಬೇಕು ಫ್ರೀಯಾಗಿ. ಸರಿಯಾಗಿ ಕೊಡ್ತಾರೆ ಸರ್. ಸರ್ವಿಸ್ ರೋಡ್ಗಳಿಗೆ ಲೈಟ ಮತ್ತೊಂದು ಟ್ಯಾಕ್ಸ್ ಬೇರೆ ಯಾವುದೂ ಮಾಡ್ತಾ ಇರ್ತಾರೆ. ಇಲ್ಲೇ ಮಾರ್ಕೆಟ್ ನಗರ್ ಬ್ರಿಡ್ಜ್ ಬಗ್ಗೆ ಸರ್ವಿಸ್ ರೋಡ್ ಇದೆ ಸರ್. ತೆಗೆದು ತೋರಿದ್ದಾರೆ ಸರ್, ಅಲ್ಲಿ 2 ಗಾಡಿ ಪಾಸ್ ಆಗ್ಬೋದು.
ನಿಜ ಹತ್ರ ಪ್ರಶ್ನೆ ಇಲ್ಲ, ಅದನ್ನು ನೋಡಬೇಕಾದ ಅವರು ಗಮನಕ್ಕೆ ತರ್ತೀವಿ ಅವರು ನ್ಯಾಷನಲ್ ಆಗಿ ಅದನ್ನು. ಸರ್, ಒಳ ಮೀಸಲಾತಿ ವಿಷಯದ ಆಧಾರದ ಬಗ್ಗೆ ಒಲೆ ಮಾದಿಗರ ಏನು ಸಮುದಾಯಗಳ ನಡುತ್ತ ವಿಷ ಬೀಜವನ್ನು ಬಿತ್ತುವಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದೆ. ಇದ್ರ ಕಡೆ ತಾವು ಒಂದು ಸಮುದಾಯದ ನಾಯಕರುಗಳಾಗಿ ಯಾವ ರೀತಿ ನೋಡ್ತಾರೆ ಸರ್? ತಮ್ಮೆಲ್ಲ ಸಮ್ಮುಖದಲ್ಲಿ ಮಹದೇವಪ್ಪ ಸಾಹೇಬರಾಗಲಿ ಅಥವಾ ಮುನಿಯಪ್ಪ ಸಾಹೇಬರಾಗಲಿ ಕಟು ಶಬ್ದಗಳಿಂದ ನಿಂದಿಸುವಂಥ ಪ್ರಯತ್ನ ನಡೀತಾ ಇದೆ. ವಿಷ ಬೀಜ ಯಾರು ಬಿತ್ತರಿ ಯಾವಾಗ ಬಿತ್ತರಿ? ಡಿಮಾಂಡ್ ಯಾರ್ದ್ರ ಅದು? ಒಳ ಮೀಸಲಾತಿ ಕೊಡ್ಬೇಕು ಡಿಮಾಂಡ್ ಮಾಡಿದೆ ಯಾರು? ಸರ್, ನಾವು ಆಮೇಲೆ ನೀವು ಮಾಡಿದ್ರೆ ಅದೇ ನಿಮಗೆ ಸಂಬಂಧ, ನಮಗೇನು ಸಂಬಂಧ? ನಾವ್ಯಾಕೆ ಅದನ್ನು ಸಮಾಜ ಉಳಿಯುವಂಥ ಪ್ರಶ್ನೆ ನಮ್ಮಿಂದ ಇಲ್ಲ, ಅಥವಾ ನಮಗೆ ಬೇರೆ ಮಾಡಬೇಕಂತ ಇಲ್ಲ. ಕೇಳಿದವರ ಡಿಮಾಂಡ್ ನಿಮ್ಮ ಸಮುದಾಯಗಳಿಂದ ಡಿಮಾಂಡ್ ಬಂದಿದೆ, ನಮಗೆ ಜಾತಿ ಅನುಗುಣವಾಗಿ ನಮ್ಮ ಸಂಖ್ಯೆ ಅನುಗುಣವಾಗಿ ನಾವು ಮೀಸಲಾತಿ ಬೇಕಂತ, ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮದು ಕಾಂಗ್ರೆಸ್ ಪಾತ್ರ ಇಲ್ಲಿ ಮಾತ್ರ ಅದು, ಕಾಂಗ್ರೆಸ್ ಪಾತ್ರ ಏನಿಲ್ಲ, ಅವ್ರ ಬೇಡಿಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರ ನಿಖರವಾಗಿ ಹೇಳ್ತಾ ಇಲ್ಲ ಒಳ ಮೀಸಲಾತಿನ ಈ ತಾರೀಕಿಗೆ ಈಗಾಗಲೇ ನಾವು ಜಾರಿ ಮಾಡ್ತೀವಿ ಅಂತ. ಇದರಲ್ಲಿ ಯಾಕೆ ಗೊಂದಲ ಆಗ್ತಾ ಇದೆ? ನೀವು ಹೇಳ್ಬೇಕಾದ ಇಷ್ಟೇ ಯಾರು ಕೊಟ್ಟಾರ? ಅದಕ್ಕೆ ಕೋರ್ಟ್ ಕೊಟ್ಟಾರ. ನಾವು ಮಾಡಿದ್ದೀವಿ, ಹೆಚ್ಚು ಮಾಡಿದ್ದೀವಿ, ಮೀಸಲಾತಿನೂ ಕೂಡ ಕೊಟ್ಟಿದ್ದೀವಿ. ಒಳ ಮೀಸಲಾತಿ ಅಂತಿಮವಾಗಿ ಹೈಕೋರ್ಟ್ ಇವತ್ತಷ್ಟೇ ಕೊಟ್ಟಿದೆ. ಅವ್ರು ಏನು ಹೇಳಿದಾರಂದ್ರೆ ಮುಂಚೆ ಹೆಂಗಿತ್ತು ಹಂಗೆ ನಡ್ಕೋಬೇಕಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು 15ರಲ್ಲಿ ಕೊಡ್ತಾ ಇದ್ದೀವಿ, 17ರಲ್ಲಿ ಅಲ್ಲ, 15ರಲ್ಲಿ ಒಳ ಮೀಸಲಾತಿ ಮುಂದಿನ ಕ್ಯಾಬಿನೆಟ್ಟಾಗಿ ಡಿಸಿಷನ್ ತಗೋತಾರೆ. ಬೆಳಗಾವಿ ಜಿಲ್ಲೆ ವಿಧಾನಸಭಾ